ಇವತ್ತಿನ ಮುಖ್ಯ ಅತಿಥಿಯಾದಂತ ಪ್ರಶಾಂತ್ ಸರ್ ಅವರು, ಅವ್ರ ಮಿಸ್ಸಸ್ ಅವರಿಗೂ ನಾನು ತುಂಬಾ ಹೃದಯದಿಂದ ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರ ಒಂದೇ ಸಲಿಗೆ ಯಾರೇ ಆಗ್ಲಿ ಒಂದೇ ಸಲಿ ಕೇಳಿದ ತಕ್ಷಣ ನಾನು ಸರ್ ಇವತ್ತು ಹಿಂಗ್ ಪ್ರೋಗ್ರಾಮ್ ಇದೆ, ಒಂದು ಸಣ್ಣ ಪ್ರೋಗ್ರಾಮ್ ಇದೆ, ಪ್ಲೀಸ್ ಬನ್ನಿ ಸರ್ ಅಂತ ತಕ್ಷಣ ಯಾವುದೇ ಕಾರಣಕ್ಕೂ ಅವರು ಅನ್ನದೇ ಅವರು ಎಷ್ಟೇ ಕೆಲಸ ಒತ್ತಡದಲ್ಲಿ ಕೆಲಸ ಬಿಟ್ಟು ಎಲ್ಲಾ ಕೆಲಸ ಬಿಟ್ಟು ಇವತ್ತು ನಮ್ಮ ಒಂದು ಪ್ರೋಗ್ರಾಮಿಗೆ ಬಂದಿದ್ದಾರೆ. ಅದಕ್ಕಾಗಿ ಎಲ್ಲರೂ ತುಂಬಾ ಹೃದಯದಿಂದ ಎಲ್ಲರೂ ಒಂದು ಕ್ಲಾಪ್ಸ್ ಹಾಕ್ಬೇಕಂತ ಕೇಳ್ಕೊಳ್ತೀನಿ ನಾನು. ಪ್ಲೀಸ್ ಸರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ನಮ್ಮ ಟೀಮ್ ಹೋಗಂತ ಶನಿವಾರ ನಾವು ಈವ್ನಿಂಗ್ ಹೋಗಿದ್ವಿ. ಮತ್ತೆ ಸಂಡೇ ಟೂರ್ನಮೆಂಟ್ ಒಳಗಡೆ ಈ ಒಂದು 2-3 ವರ್ಷ ತಿಂಗಳಿಂದ ಸತತವಾಗಿ ಪ್ರಯತ್ನ ಪಟ್ಟು ನಾವು ಈ ಟೂರ್ನಮೆಂಟಿಗೆ ಹೋಗಿ ನಾವು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಒಳಗಡೆ ನಮ್ಮ ಅಕಾಡೆಮಿಯಿಂದ 4 ಗೋಲ್ಡ್, 2 ಸಿಲ್ವರ್, 11 ಬ್ರೋನ್ಸ್ ಮೆಡಲ್ ತಂದಿದ್ದಾರೆ. ಆ ಮಕ್ಕಳಿಗೆ ಎಲ್ಲರಿಗೂ ಪ್ರೋತ್ಸಾಹಕ್ಕೆ ತಮ್ಮೆಲ್ಲರೂ ಕ್ಲಾಪ್ಸ್ ಕೊಡಬೇಕಾಗಿ ಹೇಳ್ಕೊಳ್ತೀನಿ. ಯಾಕಂದ್ರೆ ಸರ್ ಇದು 1 ವರ್ಷ ಆಯ್ತು ಸ್ಟಾರ್ಟ್ ಆಗಿ ಕರಾಟೆ ಇದೊಂದು ನಮ್ಮ ಅಕಾಡೆಮಿ. ಈ 1 ವರ್ಷದೊಳಗಡೆ ಇಷ್ಟು ಮಕ್ಕಳು ಈ ಇಂಟರ್ನ್ಯಾಷನಲ್ ಒಳಗಡೆ ಅಚೀವ್ ಮಾಡಿದಾರಪ್ಪ ಅಂದ್ರೆ ಬಹಳ ದೊಡ್ಡಿನ ವಿಷಯನೇ. ಆಕ್ಚುಲಿ ನಾನು 33 ಇಯರ್ಸ್ ಆಯ್ತು ಇದೇ ಫೀಲ್ಡ್ ಒಳಗಡೆ ಇರ್ತಕ್ಕಂಥದ್ದು. ನಾನು ಒಂದು ನ್ಯಾಷನಲ್ ಚಾಂಪಿಯನ್ ಆಗಬೇಕಂದ್ರೆ ಒಂದು 5-6 ವರ್ಷ ಬೇಕಾಯ್ತು ನಾನು ನ್ಯಾಷನಲ್ ಚಾಂಪಿಯನ್. ಇವಾಗ ಈ ಮಕ್ಕಳಿಗೆ ನನ್ನಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಅವರಿಗೆ ಇಷ್ಟು ಕಡಿಮೆ ಸಮಯದಲ್ಲಿ ಅವರಿಗೆ ಇಲ್ಲಿಗೆ ತಗೊಂಡ್ಬಂದಿದ್ದೀನಿ. ಅವ್ರನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಸರ್. ಹಾ ಸರ್, ಇವತ್ತಿನ ಚೀಫ್ ಗೆಸ್ಟ್ ಆದಂತ ಪ್ರಶಾಂತ್ ಅವರಿಗೆ ಈ ಮಕ್ಕಳ ಬಗ್ಗೆ 1-2 ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಮಾಡ್ಬೇಕು. ನನಗೆ ಭಾಷಣ ಎಲ್ಲ ಮಾಡಕ್ ಬರಲ್ಲ. ನಂಗೆ ಅದು ಭಾಷಣ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನೇರವಾಗಿ ಮಾತಾಡ್ತೀನಿ ಅಷ್ಟೇ. ಆಕ್ಚುಲಿ ನಾನು ಒನ್ಸ್ ಅಪಾನ್ ಎ ಟೈಮ್ 7-8 ಇಯರ್ಸ್ ಬ್ಯಾಕ್ ಅಲ್ಲ, 10 ವರ್ಷ ಹಿಂದೆ ಡ್ಯಾನ್ಸ್ ಮಾಸ್ಟರ್ ಆಗಿದ್ದು. ನಾನು ನೋಡ್ಬಿಟ್ಟು ನಂಗೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ನೆನಪಾಯ್ತು. ಇದೇ ಹಾರವಳ್ಳಿ ಸರ್ಕಲ್ ಎಲ್ಲ ಗಣೇಶ ಹಬ್ಬಕ್ಕೆಲ್ಲ ಡ್ಯಾನ್ಸ್ ಮಾಡಕ್ ಬರ್ತಿದ್ದೆ ನಾನು. ಬಟ್ ಇವರು ಹೇಳ್ತಾರೆ ನಾನು 33 ವರ್ಷದಿಂದ 33 ವರ್ಷದಿಂದ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ. ಹಂಗಾರೆ ನಿಮ್ಮ ವಯಸ್ಸು ಎಷ್ಟು ಸರ್? 45. ನೋಡ್ರಿ ನಂಗೆ ಕಾಣಲ್ಲ ಹೆಂಗೆ. ಒಳ್ಳೆ ಗುಡ್ ಮೈಂಟೈನ್. ಬಹಳ ಖುಷಿ ಆಯ್ತು. ಒಂದು ಫೋನ್ ಮಾಡಿದ್ರು ಸರ್ ಈ ತರ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅಂತ. ಗೋಲ್ಡ್ ಮೆಡಲ್ ಅಂತ ಹೇಳಕ್ ಅಷ್ಟೇ ನಿಮ್ಗೆ ಬರುತ್ತೆ. ತಗೋಬೇಕು ಅಂದ್ರೆ ಅದಕ್ಕೊಂದು ಅದೇನೋ ಎಷ್ಟೋ ವರ್ಷಗಳ ಕಾಲ ಮಾಡಿದ್ದು ಆ ಒಂದು ಪ್ರಾಕ್ಟೀಸ್ ಬೇಕಲ್ಲ. ಇವತ್ತು ನೀವು ಏನೇ ಗೋಲ್ಡ್ ಮೆಡಲ್ ತಗೊಂಡಿರ್ಬೋದು, ಏನೇ ತಗೋಬಹುದು, ಬಟ್ ಅದೆಲ್ಲ ಸಲ್ಬೇಕಾಗಿರೋದು ಮಾಸ್ಟ್ರಿಗೆ ಮಾತ್ರ. ಯಾಕೆಂದ್ರೆ ಅವ್ರಿಲ್ಲ ಅಂದ್ರೆ ಯಾರು ತಗೊಳಕ್ ಸಾಧ್ಯನೇ ಇಲ್ಲ. ಒಂದ್ ಮಾತಾಡಕ್ ಇಷ್ಟಪಡ್ತೀನಿ ನೋಡ್ರಿ. ನಾನು ಯಾವಾಗ್ಲೂ ಒಂದು ಮಾತಾಡ್ತೀನಿ, ಡಾಕ್ಟರ್ ಆಗ್ಬೇಕು ನಾನು ಡಾಕ್ಟರ್ ಆಗ್ತಾನಂತೆ, ಇಂಜಿನಿಯರ್ ಆಗ್ಬೇಕು ನಾನು ಇಂಜಿನಿಯರ್ ಆಗ್ತಾನಂತೆ, ಪೊಲೀಸ್ ಆಗ್ಬೇಕು ನಾನು ಪೊಲೀಸ್ ಆಗ್ತಾನಂತೆ, ಆಕ್ಟರ್ ಆಗ್ಬೇಕು ನಾನು ಆಕ್ಟರ್ ಆಗ್ತಾನಂತೆ. ಏನು ಗೊತ್ತಿಲ್ಲದೆ ಲಾಸ್ಟ್ ಮುಂಚೆ ಕೂತಿರ್ತಾನಲ್ಲ ಅವನೇ ಅಂತೆ ನಿಜವಾದ ನಾಯಕ ಆಗೋದು. ಲೈಫಲ್ಲಿ ಓದು ಒಂದು ಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಇವತ್ತು ಏನೇನು ಎಲ್ಲ ಒಬ್ರು ಕೆಲವು ಡ್ಯಾನ್ಸ್ ಅಲ್ಲಿ, ಫೈಟ್ ಅಲ್ಲಿ, ಮತ್ತೆ ರಾಜಕಾರಣದಲ್ಲಿ ಎಲ್ಲರೂ ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿರ್ಬೋದು. IPS ಓದಿ ಫಸ್ಟ್ ರ್ಯಾಂಕ್ ತಗೊಂಡು IPS ಆಗಿರೋರು 7th ಸ್ಟ್ಯಾಂಡರ್ಡ್ 3ನೇ ತಗೋದಿರೋ ರಾಜಕಾರಣಿ ಮುಂದೆ ಹಿಂಗಿರ್ತಾರೆ ಅಲ್ವಾ? ನಾವು ಮಾಡೋದು ಒಳ್ಳೆ ಮನಸ್ಸಿಂದ ಏನ್ ಬೇಕಾದ್ರೂ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಹೋಗ್ತೀವಿ ನಾವು ಅಲ್ವಾ? ಇವತ್ತು ನಾನೊಂದು ಮಾತು ಹೇಳ್ತೀನಿ. ಆ ಗುರುಗೆ ಏನಂತ ಒಂದು ತಾಕತ್ತಿದೆ ಗೊತ್ತಾ? ತಮ್ಮ ಸ್ಟೂಡೆಂಟ್ಸ್ ನ ನೀನ್ ಏನ್ ಬೇಕಾದ್ರೂ ಆಗು, ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಫೈಟರ್ ಆಗು, ಏನ್ ಬೇಕಾದ್ರೂ ಆಗು, ಇಡೀ ಭಾರತಕ್ಕೆ ಒಂದು ನೇಮ್ ತಗೊಂಬ ಅಂತ ತನ್ನ ವಿದ್ಯೆನ ಮುಂದೆ ಇಟ್ಟು ಅವ್ರು ತ್ಯಾಗ ಮಾಡಿ, ನೀವು ಬೇಕಾದ್ರೆ 50 ವರ್ಷ ಬಿಟ್ಟು ಬಂದು ನೋಡಿ, ನಿಮ್ ಮಾಸ್ಟರ್ ಆಗೇ ಇರ್ತಾರೆ. ಅದು ಒಂದು ಗುರುಗಿರೋ ತಾಕತ್ತು. ಬೇಕಾದ್ರೆ ನೀವು ಬೇಕಾದ್ರೆ ನೀವು ಇವತ್ತು ನೀವು ಹೋಗ್ಬಿಟ್ಟು ನಿಮ್ಮ ಸ್ಕೂಲಲ್ಲಿ ಇರ್ತಾರಲ್ಲ ಟೀಚರ್ಸ್ಗಳನ್ನ ನೋಡಕ್ಕೆ ಅಂತ ಹೋಗ್ರಿ. ನಿಮ್ಗೆ ಹೇಳ್ತಾ ಇದ್ದೀನಿ, ಅವ್ರ ಅದೇ ಸ್ಕೂಲ್ ಟೀಚರ್ ಆಗಿ ಇರ್ತಾರೆ ಅಲ್ವಾ? ಅದಕ್ಕೆ ಹೇಳೋದು ಗುರುವಿನ ತ್ಯಾಗ, ತಾಯಿ ತ್ಯಾಗ ಯಾವತ್ತು ಅದ್ ಹಾಗೆ ಇರುತ್ತೆ ಅಂತ. ಇವತ್ತು ಹೇಳ್ತಾ ಇದೀನಿ ಕೇಳಿ, ನೀವು ಯಾರಿಗ್ ಬೇಕಾದ್ರೂ ಮೋಸ ಮಾಡಿ, ಗುರು, ತಾಯಿ, ನಾಯಿ 3 ಯಾವತ್ತಾರು ಮೋಸ ಮಾಡಿದ್ರೆ ಲೈಫ್ ಅಲ್ಲಿ ಉದ್ಧಾರ ಆಗಿದ್ ಹಿಸ್ಟ್ರಿನೇ ಇಲ್ಲ.
ಯಾಕೆಂದ್ರೆ ಇವ್ರು 3 ಜನ ಇದಾರಲ್ಲ, ಗುರು, ತಾಯಿ, ನಾಯಿ, ಇವ್ರು 3 ಜನ ಯಾವತ್ತೂ ಶಾಪ ಹಾಕಲ್ಲಂತೆ. ಮನ್ಸಲ್ಲಿ ಛೇ ಹಿಂಗ್ ಮಾಡ್ಬಿಟ್ನಲ್ಲ ಅಂತ ಒಂದ್ಸರಿ ಅನ್ಕೊಂಡ್ಬಿಟ್ರೆ ಸಾಕಂತೆ, ನೀ ಫಿನಿಶ್. ದಯವಿಟ್ಟು ಇನ್ನು ಮುಂದೆ ಆದ್ರೂನು ಗುರು ಯಾರೇ ಆಗ್ಲಿ, ಸ್ಕೂಲಲ್ಲಾಗ್ಲಿ, ಇಲ್ಲಾಗ್ಲಿ ಅವ್ರು ಏನೇ ಹೇಳ್ಕೊಟ್ರು, ಏನೇ ಅಂದ್ರು ಅದು ನಿಮ್ಮ ಒಂದು ಒಳ್ಳೇದಕ್ಕಷ್ಟೇ. ಅದಕ್ಕೋಸ್ಕರ ಇನ್ನು ಮುಂದೆ ಈ ತರಲೆ ಗಲಾಟೆ ಮಾಡೋದ್ ಬಿಟ್ಟು ಶ್ರದ್ಧೆಯಿಂದ ಕಲೀರಿ. ಇನ್ನು ಇದೆಲ್ಲ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗಿ ಏನ್ ಬೇಕಾದ್ರೂ ಒಂದು ಸಾಧನೆ ಮಾಡ್ಬೋದು, ಅದು ನೋಡ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನದು ಇಂಡಿಯನ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರು, ಇಂಡಿಯನ್ ಕೋಚ್ ಆಗಿದ್ದವರು ನೋಡಿ, ಇವತ್ತವರು ನಿಂತ್ಕೊಂಡೋದ್ರೆ ಗೊತ್ತಾಗುತ್ತೆ. ಯಾವತ್ತು ಸಭ್ಯತೆ ಯಾವತ್ತಿರುತ್ತೆ ಲೈಫಲ್ಲಿ ಏನಾದ್ರು ಒಂದು ಮಾಡ್ತೀರಾ ಅಲ್ವಾ. ಇವತ್ ನಿಮಗೆ ಕೇಳ್ತಾ ಇದ್ದೀನಿ, ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಎಲ್ಲರಿಗೂ ಸೇರಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಜೀವನದ ನಿಜವಾದ ಸಾಧನೆ ಅಂದ್ರೇನು? ಅಪ್ಪ ಅಮ್ಮ ಖುಷಿ ಪಡ್ಸೋದು, ಅಪ್ಪ ಅಮ್ಮನ ಖುಷಿ ಪಡ್ಸೋದು, ಅಪ್ಪ ಅಮ್ಮನ ಸಾಕೋದು ಸಾಧನೆ ಅಲ್ಲ, ಅದು ಕರ್ತವ್ಯ. ಸಾಧನೆ ಅಂದ್ರೇನು? ಇವ್ರು ಒಳ್ಳೇದ್ ಮಾಡೋದು ಮಾನವೀಯತೆ, ಸಾಧನೆ ಅಲ್ಲ. ಸಾಧನೆ ಅಂದ್ರೆ ನಾವು ಸತ್ರುನು ಅದನ್ನು ನೆನಪಾಗಿರೋದು, ಅದೇ ನಿಜವಾದ ಸಾಧನೆ. ಸತ್ರು ಮೇಲೂ ನೆನಪಾಗಿರುತ್ತಲ್ಲ, ಈ ಮೆಡಲ್ ಬಂದ, ಈ ಒಂದು ಇಷ್ಟು ಜನಕ್ಕೆ ಸೇವೆ ಮಾಡಿದ್ರು ಅಲ್ಲ, ಅದು ನಿಜವಾಗ್ಲೂ ಸರಿ ಸಲ್ಬೇಕಾಯ್ತು. ಆಕ್ಚುಲಿ ಸರ್ ಬಗ್ಗೆ ನಾನು ಹೇಳಿಲ್ಲ ನಿಮಗೆ, ಹೇಳ್ತಾ ಹೋದ್ರಪ್ಪ ಅಂದ್ರೆ ಪೂರಾ ಡೇ ಆಗುತ್ತೆ ಸರ್ ಬಗ್ಗೆ ಹೇಳೋದು. ನಾನು ಇಡೀ ಕಾಶ್ಮೀರಲ್ಲಿ ಇದ್ದಾಗೂ ಸರ್ ವಿಡಿಯೋ ನೋಡ್ತಾ ಇದ್ದೆ. ನಾನು ಅನ್ಕೊಂಡಿದ್ದೆ ರಜದಲ್ಲಿ ಬಂದಾಗೆಲ್ಲ ನನ್ನ ಬರ್ತಡೇ ಸರ್ ಹತ್ರ ಹೋಗಿ ಆಚರಿಸ್ಬೇಕು. ಸ್ವಲ್ಪ ಟೈಮ್ ಸಿಗ್ತಿದ್ದಿಲ್ಲ ನನಗೆ, ಯಾಕಪ್ಪ ಅಂದ್ರೆ ರಜಾ ಬಂದ ತಕ್ಷಣ ನಾನು ಆ ತಂದೆ ತಾಯಿ ಮನೆಗೆ ಹೋಗ್ಬೇಕು, ಇಲ್ಲಿ ಕೆಲಸಗಳು, ಇಲ್ಲಿ ಮಕ್ಕಳು ಇದೆಲ್ಲ ನೋಡ್ಬೇಕಾಯ್ತು, ಹಂಗಾಗಿ ಹೋಗಾಗಿಲ್ಲ. ಇನ್ನ ನಾನು ನೆಕ್ಸ್ಟ್ ಎಲ್ಲೇ ಏನೇ ಇದ್ರು ನಾನು ಸರ್ ಹತ್ರ ನಾನು ಎನಿ ಇರ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವಾಗ ಹೇಳ್ತೀನಿ ಕೇಳಿ, ನಾನು ಸಾಧನೆ ಅಂದ್ರೆ ಏನ್ ಗೊತ್ತಾ? ಸಾಧನೆ ಅಂದ್ರೆ ದೊಡ್ಡದು ಇದು ಮನೆ ಕಟ್ಟೋದು, ಫಾರ್ಚೂನರ್ ತಗೊಳೋದು, ಕಾರು, 10 ಉಂಗುರ ಹಾಕೊಳೋದು, ಚೈನ್ ಹಾಕೊಳೋದು, ನೆಕ್ಲೆಸ್ ಹಾಕೊಳೋದು, ನಾವು ಶ್ರೀಮಂತರು ಅಂತ ಬಿಲ್ಡಪ್ ಕೊಡೋದು ಸಾಧನೆ. ಅದು ಸಾಧನೆ ಅಲ್ಲ, ಶೋ ಆಫ್, ಶೋಕಿ ಅಂತಾರೆ. ಸಾಧನೆ ಅಂದ್ರೆ ಏನ್ ಗೊತ್ತಾ? ತನ್ನ ಅಪ್ಪ ಅಮ್ಮ, ಎಸ್ಪೆಷಲಿ ತಾಯಿ ಕರಳ ಕಿತ್ತಿ ಮಕ್ಕಳಿಗೆ ಜನ್ಮ ಕೊಡ್ತಾಳಂತೆ. ಒಂದಲ್ಲ ಒಂದಿನ ಅನ್ಕೋಬೇಕಂತ, ಒಂದಲ್ಲ ಒಂದಿನ ಆ ತಾಯಿ ಅನ್ಕೋಬೇಕಂತೆ, ನನ್ನ ಮಗ ನನ್ನ ಮಗಳು ನನ್ನ ಹೊಟ್ಟೆಲಿ ಹುಟ್ಟಿದಕ್ಕೂ ಸಾರ್ಥ ಯಾವತ್ತು ಅನ್ಕೊಂತಾಳೆ, ಅದು ಸಾಧನೆ ಅಂದ್ರೆ. ಇನ್ನೊಬ್ರು ಬಂದ್ ಹೇಳ್ಬೇಕಂತ ನಿಮ್ಮ ಅಪ್ಪ ಅಮ್ಮಂಗೆ, ನಿನಗೆ ಹುಟ್ಟಿರೋ ಮಗ ಮಗಳು ನನ್ನ ಹೊಟ್ಟೆಲಿ ಹುಟ್ಟಬಾರ್ದಾಗಿತ್ತ ಅಂತ ಬೇರೆ ಅಪ್ಪ ಅಮ್ಮ ಜೆಲಸ್ ಪಡ್ಬೇಕಂತೆ, ಅದು ಸಾಧನೆ ಅಂದ್ರೆ. ಅಂದು ಬೆಳಕು ತೋರಿಸ್ರಿ, ಇನ್ನೊಬ್ರು ಅನ್ಕೋಬೇಕು, ಅಯ್ಯೋ ಇಂಥ ಹುಡುಗ ನನ್ ಮಗ ಹುಟ್ಟಬಾರ್ದಾಗಿತ್ತ, ಇಂಥ ಮಗಳು ನನ್ ಮಗ ಹುಟ್ಟಬಾರ್ದಾಗಿತ್ತ ಅಂತ ಬೇರೆ ಅಪ್ಪ ಅಮ್ಮ ಹೊಟ್ಟೆ ಹೊಡ್ಕೋಬೇಕು, ಅದು ಸಾಧನೆ ಅಂದ್ರೆ. ಅದನ್ನ ಮಾಡಿ ಆಟೋಮೆಟಿಕ್ ನೀವು ಸಾಧನೆ ಮಾಡ್ದಂಗೆ ಲೆಕ್ಕ. ಯಾಕಂದ್ರೆ ಹೆತ್ತ ತಾಯಿಗೆ ಸಾಧನೆ ಅಂದ್ರೆ ಏನ್ ಗೊತ್ತಾ? ತನ್ನ ಮಕ್ಕಳು ಏನೇ ಮಾಡಿದ್ರು ಅದು ಅವ್ರಿಗೆ ಇಷ್ಟ ಅಂದ್ರೆ ಅದಕ್ಕೆ ಏನಂತಾರೆ ಸರ್, ಅದಕ್ಕೆ ಕೌಂಟ್ಲೆಸ್. ನೀವೇನೇ ಮಾಡಿ, ನೀವು ಗೋಲ್ಡ್ ತಗೊಳ್ಳಿ, ನಿಮ್ ತಾಯಿ ಕೇಳಿ, ಇಲ್ಲ ಕಣೋ ಅಟ್ಲೀಸ್ಟ್ ಇನ್ನೊಂದು ವಜ್ರ ತಗೋಬೇಕಾಗಿತ್ತು, ಡೈಮಂಡ್ ತಗೋಬೇಕಾಗಿತ್ತು ಅಂತಾರೆ. ಅವ್ರಿಗೆ ಆಸೆಗೆ ನನ್ ಮಕ್ಕಳು ಇನ್ನೇನಾಗ್ಬೇಕು ಅಂತಾರೆ, ಇನ್ನೇನ್ ಆಗ್ ತೋರಿಸಿ ಅಲ್ವಾ. ಯಾಕೆಂದ್ರೆ ಇವತ್ತು ಲೈಫ್ ಅಲ್ಲಿ ಏನು ಇಲ್ಲ ಸ್ವಾಮಿ. ಒಂದ್ ಹೇಳ್ತೀನಿ, ನನ್ನ ಪ್ರಕಾರ ಯಾರಾದ್ರೂ ಲೈಫ್ ಅಲ್ಲಿ ಶ್ರೇಷ್ಠ ವ್ಯಕ್ತಿಗಳಂದ್ರೆ ನನ್ನ ಪ್ರಕಾರ ಅಪ್ಪ ಅಮ್ಮ ಮಾತ್ರ. ಅವ್ರು ಬಿಟ್ರೆ ಬೇರೆ ಯಾರು ಸಾಧ್ಯನೇ ಇಲ್ಲ. ಅದು ನೆಕ್ಸ್ಟ್ ಗುರು ಅಲ್ವಾ. ಇನ್ನು ಮುಂದೆ ಇನ್ನು ಅವ್ರು ಏನೇನು ಮಾಡ್ತಾರೆ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬೆಳೀರಿ. ಅವಾಗಿನ ಏನಾದ್ರು ಬೇಡ ಹಾಕಿದ್ರೆ ದೇವ್ರ ಕ್ಷಮೆ ಇರಿ. ಥ್ಯಾಂಕ್ ಯು ಸೊ ಮಚ್. ಒಬ್ಬ ಪ್ರಶಾಂತ್ ಸರ್ ಆಗ್ಬೇಕಪ್ಪ ಅಂದ್ರೆ ಅವರ ಬೆನ್ನೆಲುಬಾಗಿ ನಿಂತು ಅವರ ಎಲ್ಲಾ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರೋತ್ಸಾಹ ಒಂದು ಕೊಟ್ಟು ಯಾರು ನಿಂತಿರ್ತಾರಂತ ತಮಗೆಲ್ಲರಿಗೂ ಗೊತ್ತು. ಒಂದು ಹೆಣ್ಣು ತಾಯಿ ಆಗಿರ್ಬೋದು, ಇಲ್ಲ ಹೆಂಡತಿ ಆಗಿರ್ಬೋದು, ತಾಯಿಯವರು ಹೆಂಡತಿಯವರು ಬೆನ್ನೆಲುಬಾಗಿ ನಿಂತು ಅವರ ಎಷ್ಟೇ ಸಮಸ್ಯೆ ಬಂದ್ರು, ನಾನು ನೋಡಿದ್ದೀನಿ ಆಲ್ರೆಡಿ ಯೂಟ್ಯೂಬ್ ಚಾನೆಲ್ ಒಳಗಡೆ, ಎಷ್ಟು ಸಮಸ್ಯೆ ಬಂದ್ರು ಅವರು ಬೆನ್ನೆಲುಬಾಗಿ ನಿಂತು ಅವರು ಅವ್ರು ಇರ್ಲಿಲ್ಲಿದ್ರು ಅವರು ಆಶ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದಾರೆ. ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬಹಳ ಕಡಿಮೆ ಯೋಚನೆ ಮಾಡೋದು ಇವಾಗ ಈ ಟೈಪ್. ಹಂಗಾಗಿ ಅವರಿಗೂ ಸಹ ಒಂದೆರಡು ಮಾತುಗಳನ್ನು ಆಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಳಕ್ ಇಷ್ಟಪಡ್ತೀನಿ. ಮೇಡಮ್ ಪ್ಲೀಸ್. ಏನಂದ್ರೆ ಕರ್ನಾಟಕದಲ್ಲಿ ಆಂಬುಲೆನ್ಸ್ ಮಹಿಳಾ ಡ್ರೈವರ್ ಯಾರು ಮಾಡಿದ್ರು ಅಂದ್ರೆ ಫಸ್ಟ್ ಇವಳೆ. ಎಲ್ರಿಗೂ ನಮಸ್ಕಾರ.
ಹೆಸರು ಅನುಪಮ ಪ್ರಶಾಂತ್ ಚಕ್ರವರ್ತಿ ಅಂತ. ಸೊ ನಮ್ಗೆಲ್ರಿಗೂ ಗೊತ್ತಿದೆ, ನಾವು ಒಂದು ನಿರಾಶ್ರಿತರ ಆಶ್ರಮ ಮಾಡ್ತಾ ಇದೀವಿ. ಅಂದ್ರೆ ಯಾರು ಇಲ್ದಿರೋ ರೋಡಲ್ಲಿ ಇರೋರ್ನ ಈ ಪ್ರಶಾಂತ್ ಅವ್ರು ಒಂದು 7-8 ವರ್ಷದ ಮುಂಚೆ ಸ್ಟಾರ್ಟ್ ಮಾಡೋದ್ರಿಂದ, ಅಂದ್ರೆ ಯಾರು ಇಲ್ದಿರೋ ರೋಡಲ್ಲಿ ಇರ್ತಾರಲ್ಲ ಅಂತನ್ನ ಕರ್ಕೊಂಡ್ ಬಂದು ಅವ್ರಿಗೆ ಉಚಿತವಾಗಿ ಊಟ, ಬಟ್ಟೆ, ವಸತಿ ಮತ್ತೆ ಮೆಡಿಕಲ್ ಫೆಸಿಲಿಟಿ ಕೊಟ್ಬಿಟ್ಟು ನೋಡ್ಕೊಳ್ಳೋದು. ಸೊ ನಾವು ಈ ಕೆಲಸ ಮಾಡುವಾಗ ನಮಗೂ ಅದ್ರ ಈ ತರ ತುಂಬಾ ಕಷ್ಟ ಇತ್ತು. ಪ್ರಶಾಂತ್ ಅವ್ರಿಗೆ ನಾವು ಫಸ್ಟ್ ಮಾಡುವಾಗ ನಾವು ಈ ಕೆಲಸ ಮಾಡುವಾಗ ಬೇಡ ಅಂತ ಹೇಳ್ತಿದ್ವಿ, ಯಾಕಂದ್ರೆ ಇದೊಂಥರ ತುಂಬಾ ರೆಸ್ಪಾನ್ಸಿಬಿಲಿಟಿ ಕೆಲಸ ಆಗಿತ್ತು. ಬಟ್ ಆದ್ರೂ ಪ್ರಶಾಂತ್ ಅವರು ಇವತ್ತು ಈ ಕೆಲಸ ನಾನು ಮಾಡ್ಲೇಬೇಕು ಅಂತ ಅನ್ಕೊಂಡು ಮಾಡ್ತಾ ಬಂದ್ರು. ಸೊ ಅವ್ರು ಮಾಡ್ತಾ ಇದ್ದ ಸೇವೆ ನೋಡ್ಬಿಟ್ಟು ನಾವು ಅವ್ರಿಗೆ ಒಂದು ಸಪೋರ್ಟ್ ಮಾಡ್ಕೊಂಡ್ ಬಂದ್ವಿ. ಸೊ ಅದು 7-8 ವರ್ಷದಿಂದ ಇಲ್ಲಿವರೆಗೂ ಬಂದೆ. ಸೊ ಅವ್ರು ಮಾಡ್ತಿರೋ ಕೆಲ್ಸದಲ್ಲಿ ನಾನು ಹೋಗ್ತಾ ಇದ್ದೀನಿ, ಅವ್ರ ದಾರಿಲೇ ಹೋಗ್ತಾ ಇದ್ದೀನಿ. ಸೊ ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದಾಗ ನಮಗೂ ನಾವು ಮುಂಚೆ ಈ ಆಶ್ರಮ ಮಾಡಕ್ಕಿಂತ ಮುಂಚೆ ಡ್ಯಾನ್ಸ್ ಕ್ಲಾಸ್ ಮಾಡ್ತಾ ಇದ್ವಿ. ಸೊ ನಾವು ಇದೇ ತರ ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡ್ತೀವಿ, ಅದೆಲ್ಲ ನೆನಪಾಗ್ತಿದೆ ಈ ತರ ಡ್ಯಾನ್ಸ್ ಸ್ಟುಡಿಯೋ ನೋಡಿದಾಗ. ಸೊ ತುಂಬಾ ಖುಷಿ ಆಯ್ತು. ಸೊ ನಾನು ಇಲ್ಲಿಗೆ ಬಂದಿದ್ದಕ್ಕೆ, ಸೊ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ. ಹಾಗೆ ಮಕ್ಕಳಿಗೆ ಯಾರ್ಯಾರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾರ್ಯಾರು ಪ್ರೈಸ್ ತಗೊಂಡಿದ್ರೆ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಮತ್ತೆ ಕಂಗ್ರಾಚುಲೇಷನ್ ಹೇಳ್ತೀನಿ. ಸೊ ಇನ್ನೊಂದು ಹೆಚ್ಚೆಚ್ಚು ಪ್ರೈಸ್ ತಗೊಳ್ಳಿ, ಇನ್ನೂ ಒಂದು ಹೆಚ್ಚಿನ ಅಭ್ಯಾಸ ಮಾಡ್ಕೊಂಡು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಮೇಡಮ್.